ಹಲೋ ಫ್ರೆಂಡ್ಸ್, ನಮಸ್ಕಾರ. ಐ ಆಮ್ ಮಂಜುನಾಥ್ ಐಜಿ, ಮೈಂಡ್ ಪವರ್ ಟ್ರೈನರ್ ಆ್ಯಂಡ್ ಲೈಫ್ ಮ್ಯಾನೇಜ್ಮೆಂಟ್ ಕೋಚ್. ನಿಮ್ಮನ್ನು ಇಂದಿನ ವಿಡಿಯೋದಲ್ಲಿ ಸ್ವಾಗತಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಸಾಕಷ್ಟು ಬಾರಿ ಹೇಳ್ತಾ ಇರ್ತೀರಿ, ಸರ್ ನಾನು ಓದ್ತೀನಿ, ಆದರೆ ಓದಿದ್ದನ್ನು ನನಗೆ ಚೆನ್ನಾಗಿ ನೆನಪು ಇಟ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ, ನನ್ನ ಮೆಮೊರಿ ಪವರು ಹೇಗೆ ವರ್ಕ್ ಮಾಡುತ್ತೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತಂದು ಕೇಳ್ತಾ ಇರ್ತೀರಿ. ಆದ್ದರಿಂದ ಇಂದಿನ ವಿಡಿಯೋದಲ್ಲಿ ನಾನು ಈ ಮೆಮೊರಿ ಪವರ್ಗೆ ಸಂಬಂಧಪಟ್ಟ ಹಾಗೆ ಕೆಲವು ವಿಷಯಗಳನ್ನು ನಿಮಗೆ ಶೇರ್ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ಅಂದರೆ ಯಾವ ರೀತಿಯಾಗಿ ನಮ್ಮ ಜ್ಞಾಪಕ ಶಕ್ತಿ ವರ್ಕ್ ಮಾಡುತ್ತೆ, ನಾವು ವಿಷಯಗಳನ್ನ ನೆನಪಲ್ಲಿ ಇಟ್ಕೊಳ್ಬೇಕು ಅಂತಂದರೆ ಯಾವ ಸ್ಟೆಪ್ಸ್ಗಳನ್ನ ಅನುಸರಿಸ್ಬೇಕಂತ ಅನ್ನೋದನ್ನು ನಿಮ್ಮೊಂದಿಗೆ ನಾನು ಹೇಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ವೆಲ್ ಫ್ರೆಂಡ್ಸ್, ಹಾಗಾದರೆ ಆ ವಿಷಯಗಳನ್ನ ನಿಮ್ಮೊಂದಿಗೆ ಇವತ್ತು ನಾನು ಶೇರ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ, ಇನ್ ಕೇಸ್ ನೀವೇನಾದರೂ ನನ್ನ ಈ ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ಟೈಮು ವಿಡಿಯೋ ನೋಡ್ತಾ ಇದ್ದರೆ ಈ ಒಂದು ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಆನ್ ಮಾಡಿ ಇಟ್ಕೊಳ್ಳಿ ಮತ್ತು ಈ ವಿಡಿಯೋನ ಈಗಲೇ ಲೈಕ್ ಮಾಡಿ. ವೆಲ್ ಫ್ರೆಂಡ್ಸ್, ಸೊ ದೆನ್ ಲೆಟ್ಸ್ ಬಿಗಿನ್ ಟುಡೇಸ್ ವಿಡಿಯೋ. ಫ್ರೆಂಡ್ಸ್, ನಾವು ಓದಿದಂಥ ವಿಷಯ ಇರ್ಬೋದು ಅಥವಾ ನಾವು ಕೇಳ್ತಾ ಇರುವಂಥ ವಿಷಯ ಇರ್ಬೋದು, ಯಾವುದೇ ಒಂದು ವಿಷಯವನ್ನು ನಾವು ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಬೇಕು ಅಂತಂದರೆ ನಮ್ಮ ಮೆಮೊರಿ ಪವರು ಯಾವ ರೀತಿಯ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ 4 ಸ್ಟೇಜಸ್ ಬರುತ್ತೆ. ಅದರಲ್ಲಿ ಫಸ್ಟ್ ಒಂದು ಬಂದುಬಿಟ್ಟು ರಿಕಗ್ನೇಷನ್ ಅಂತಂದರೆ ಫಸ್ಟು ಮಿದುಳು ವಿಷಯಗಳನ್ನು ಏನು ಅದು ಒಳಗಡೆ ತೊಗೊಳ್ತಾ ಇರುತ್ತೋ ಅದರ ಒಂದು ಗುರುತು ಹಿಡಿಯುತ್ತೆ, ಅಂದರೆ ಐಡೆಂಟಿಫಿಕೇಷನ್ ಮಾಡುತ್ತೆ. ಆ್ಯಂಡ್ ದೆನ್ ಸೆಕೆಂಡ್ ಒನ್ ಬಂದುಬಿಟ್ಟು ರಿಜಿಸ್ಟ್ರೇಷನ್ ಅಂತಂತಂದರೆ ಆ ಮಾಹಿತಿಯನ್ನು ತನ್ನೊಳಗಡೆ ದಾಖಲು ಮಾಡಿಕೊಳ್ಳುತ್ತೆ. ಆ್ಯಂಡ್ ದೆನ್ ಥರ್ಡ್ ಒನ್ ಬಂದುಬಿಟ್ಟು ರಿಟೆನ್ಷನ್ ಅಂತಂದರೆ ಏನು ಮಾಹಿತಿ ಮಿದುಳು ಒಳಗಡೆ ಹೋಗುತ್ತೋ ಆ ಮಾಹಿತಿಯನ್ನು ಅದು ಸ್ಟೋರ್ ಮಾಡಿಕೊಳ್ಳುತ್ತೆ. ಆ್ಯಂಡ್ ದೆನ್ ಫೋರ್ತ್ ಒನ್ ಬಂದುಬಿಟ್ಟು ಯುಟಿಲೈಜೇಷನ್ ಅಂತಂದರೆ ನಾವು ಏನು ವಿಷಯವನ್ನು ಸ್ಟೋರ್ ಮಾಡ್ಕೊಂಡಿರ್ತೀವಿ ಅದರ ಒಂದು ಅವಶ್ಯಕತೆ ಬಿದ್ದಾಗ ಮಿದುಳು ಮತ್ತೆ ಆ ಮಾಹಿತಿಯನ್ನು ನಮಗೆ ನೆನಪು ಮಾಡಿ ಕೊಡುತ್ತೆ. ಇದಕ್ಕೆ ನಾವು ಯುಟಿಲೈಜೇಷನ್ ಅಂತಂದು ಕರಿತೀವಿ. ಸೊ ಈ ರೀತಿ 4 ಸ್ಟೇಜಸ್ ಆಫ್ ಮೆಮರಿ ಬರುತ್ತೆ. ಈಗ ಹಾಗಾದರೆ ಇವುಗಳನ್ನ ನಾವು ಒನ್ ಬೈ ಒನ್ನು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ವೆಲ್ ಫ್ರೆಂಡ್ಸ್, ಈಗ ಫಸ್ಟ್ ಒನ್ ಬಂದುಬಿಟ್ಟು ರಿಕಗ್ನೇಷನ್ ಅಂತಂತಂದರೆ ಮಿದುಳು ಯಾವ ವಿಷಯವನ್ನು ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಅದು ಹೋಗ್ತಾ ಇರುತ್ತೋ ಅದನ್ನು ಫಸ್ಟು ಗುರುತಿಳಿಯುತ್ತೆ, ಅಂದರೆ ಐಡೆಂಟಿಫಿಕೇಷನ್ ಮಾಡುತ್ತೆ. ಸೊ ನಾವು ಯಾವುದನ್ನು ಐಡೆಂಟಿಫಿಕೇಷನ್ ಮಾಡ್ತೀವಿ ಅಂದರೆ ಅದರ ಅರ್ಥ ಮಾಡ್ಕೊಳ್ಬೇಕದು. ಅಂದರೆ ಇದೇನು ಅಂತಂತಂದ್ಬಿಟ್ಟು ಅದು ಅರ್ಥ ಮಾಡ್ಕೊಂಡಾಗ ರಿಕಗ್ನೇಷನ್ ಮಾಡಿದಾಗ ಅದು ಆ ಮಾಹಿತಿಯನ್ನು ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದೆ. ಹಾಗಾದರೆ ಇದನ್ನ ರಿಕಗ್ನೇಷನ್ ಮಾಡ್ತಾ ಇರಬೇಕಾದ್ರೆ ಮಿದುಳು ಏನು ಮಾಡುತ್ತೆ ಅಂದರೆ ಸೆನ್ಸಸ್ಗಳ ಒಂದು ಉಪಯೋಗವನ್ನು ತೆಗೆದುಕೊಳ್ಳುತ್ತೆ. ನಮಗೆ ಪಂಚೇಂದ್ರಿಯಗಳು ಅಂತಂತಂದು 5 ಸೆನ್ಸಸ್ ಇದ್ದಾವೆ, ಹೌದಾ? ಭಗವಂತ ನಮಗೆ ಪಂಚೇಂದ್ರಿಯಗಳನ್ನ ಕೊಟ್ಟಿದ್ದಾನೆ. ಅದರಲ್ಲಿ ಫಸ್ಟ್ ಒನ್ ಐ, ಆ್ಯಂಡ್ ದೆನ್ ಇಯರ್, ಆ್ಯಂಡ್ ದೆನ್ ನೋಸ್, ಆ್ಯಂಡ್ ದೆನ್ ಟಂಗ್, ಆ್ಯಂಡ್ ದೆನ್ ಸ್ಕಿನ್. ಸೊ ಈ 5 ಇಂದ್ರಿಯಗಳ ಮೂಲಕನೇ ಫಸ್ಟು ಮಾಹಿತಿ ನಮ್ಮ ಏನಾಗುತ್ತೆ ಮಿದುಳಿನಲ್ಲಿ ಫಸ್ಟ್ ಅದು ಒಳಗಡೆ ಹೋಗುತ್ತೆ. ಅಂದರೆ ಮಿದುಳು ಏನು ಮಾಡುತ್ತೆ, ಈ ಇಂದ್ರಿಯಗಳ ಮೂಲಕ ಯಾವ ವಿಷಯ ಒಳಗಡೆ ಪ್ರವೇಶ ಆಗ್ತಾ ಇದೆ ಅಂತ ಅನ್ನೋದನ್ನು ಅದು ರಿಕಗ್ನೇಷನ್ ಮಾಡುತ್ತೆ. ಸೊ ದಿಸ್ ಈಸ್ ದ ಫಸ್ಟ್ ಸ್ಟೇಜ್ ಆಫ್ ಮೆಮರಿ. ವೆಲ್ ಫ್ರೆಂಡ್ಸ್, ಇನ್ನು ಸೆಕೆಂಡ್ ಸ್ಟೇಜ್ ಬಂದುಬಿಟ್ಟು ರಿಜಿಸ್ಟ್ರೇಷನಲ್ಲಿ ಏನಾಗುತ್ತೆ ಅಂತಂದರೆ ಈಗ ನಮ್ಮ ಮಿದುಳು ಫಸ್ಟು ರಿಕಗ್ನೇಷನ್ ಪಾರ್ಟಲ್ಲಿ ವಿಷಯವನ್ನು ಗುರು ತಿಳಿತು, ಯಾವ ಸೆನ್ಸ್ಗಳ ಮೂಲಕ ಮಾಹಿತಿ ಒಳಗಡೆ ಬರ್ತಾ ಇದೆ ಅಂತ ಅನ್ನೋದನ್ನು ಅದು ಕಂಡುಹಿಡಿಯುತ್ತೆ. ಅಂದರೆ ಐ ಮೂಲಕ ಬರ್ತಾ ಇದೆಯೋ, ಇಯರ್ ಮೂಲಕ ಬರ್ತಾ ಇದೆಯೋ, ಟಂಗ್ ಮೂಲಕ ಬರ್ತಾ ಇದೆಯೋ, ನೋಸ್ ಮೂಲಕ ಬರ್ತಾ ಇದೆಯೋ ಅಥವಾ ಸ್ಕಿನ್ ಮೂಲಕ ಬರ್ತಾ ಇದೆಯೋ ಅಂತ ಅನ್ನೋದನ್ನು ಕಂಡುಹಿಡಿಯುತ್ತೆ. ಆ ನಂತರ ಅದನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುತ್ತೆ, ಅಂದರೆ ಒಳಗಡೆ ಕರ್ಕೊಳ್ಳುತ್ತೆ. ಈ ಒಳಗಡೆ ಕರ್ಕೊಳ್ಳುವಂಥ ಪ್ರಕ್ರಿಯೆಗೆ ನಾವು ರಿಜಿಸ್ಟ್ರೇಷನ್ ಅಂತಂತಂದು ಹೇಳ್ತೀವಿ. ಈ ಒಂದು ಪ್ರಕ್ರಿಯೆಯಲ್ಲಿ ನೋಡಿ, ಯಾವ ಒಂದು ಸೆನ್ಸ್ಗಳ ಮೂಲಕ ವಿಷಯ ಬರ್ತಾ ಇರುತ್ತೋ ಮಿದುಳಿನಲ್ಲಿ ಅದಕ್ಕೆ ಸಪರೇಟ್ ಆದಂಥ ಪಾರ್ಟಲ್ಲಿ ಅದು ವಿಷಯವನ್ನು ಏನು ಮಾಡ್ಕೊಳ್ಳುತ್ತೆ, ಸ್ಟೋರ್ ಮಾಡ್ಕೊಳ್ಳುತ್ತೆ. ಈಗ ಫಾರ್ ಎಕ್ಸಾಂಪಲ್ ಐ ಮೂಲಕ ಬರ್ತಾ ಇರುವಂತಹ ವಿಷಯಗಳನ್ನು ವಿಡಿಯೋ ಫೈಲ್ ಆಗಿ ಅದು ಸ್ಟೋರ್ ಮಾಡ್ಕೊಳ್ಳುತ್ತೆ. ಇಯರ್ ಮೂಲಕ ಬರ್ತಾ ಇರುವಂಥ ವಿಷಯಗಳನ್ನ ಆಡಿಯೋ ಫೈಲ್ ಆಗಿ ಸ್ಟೋರ್ ಮಾಡ್ಕೊಳ್ಳುತ್ತೆ. ಆ್ಯಂಡ್ ದೆನ್ ನೋಸ್ ಮೂಲಕ ಬರ್ತಾ ಇರುವಂಥ ವಿಷಯಗಳನ್ನು ಸ್ಮೆಲ್ಲಿಂಗ್ ಫೈಲ್ಸ್ಗಳಾಗಿ ಸ್ಟೋರ್ ಮಾಡ್ಕೊಳ್ತಾ ಇರುತ್ತೆ. ಆದರೆ ಆ್ಯಕ್ಚುಲಿ ಈ ಪಂಚೇಂದ್ರಿಯಗಳಲ್ಲಿ ಹೆಚ್ಚಿನ ಒಂದು ವಿಷಯ ನಾವು ಕಲಿತಾ ಇರಬೇಕಾದಾಗ ಯೂಸ್ ಆಗೋದು ಐ ಮೂಲಕ ವಿಡಿಯೋ ಫೈಲ್ಸ್ಗಳು ಮತ್ತು ಇಯರ್ ಮೂಲಕ ಆಡಿಯೋ ಫೈಲ್ಸ್ಗಳು. ಅಂದರೆ ನಾವು ಕಣ್ಣಿನಿಂದ ನಾವು ಓದಿ ಕಲಿತಾ ಇರ್ತೀವಿ ಅಥವಾ ನೋಡಿ ತಿಳ್ಕೊಳ್ತಾ ಇರ್ತೀವಿ, ಅಥವಾ ಇಯರ್ ಅಂದರೆ ಕ್ಲಾಸ್ನಲ್ಲಿ ಕೂತ್ಕೊಂಡು ವಿಷಯಗಳನ್ನ ಕೇಳಿಸ್ಕೊಳ್ತಾ ಇರ್ತೀವಿ. ಆದ್ದರಿಂದ ಇಲ್ಲಿ 2 ಎಕ್ಸಾಂಪಲ್ ನಾನು ತೆಗೆದುಕೊಂಡಿದ್ದೀನಿ. ಅಂದರೆ ಮಾಹಿತಿಯನ್ನು ಏನು ನೀವು ಫಸ್ಟು ಓದಿದ್ರಿ ಅದು ಆಡಿಯೋ ಫೈಲ್ ರೂಪದಲ್ಲಾದರೂ ಸ್ಟೋರ್ ಆಗ್ತಾ ಇದೆ, ವಿಡಿಯೋ ಫೈಲ್ ರೂಪದಲ್ಲಾದರೂ ಈಗ ಸ್ಟೋರ್ ಆಗ್ತಾ ಇದೆ. ವಂಡರ್ಫುಲ್. ವೆಲ್ ಫ್ರೆಂಡ್ಸ್, ಇನ್ನು ಥರ್ಡ್ ಒನ್ ಬಂದುಬಿಟ್ಟು ರಿಟೆನ್ಷನ್ ಅಂತಂದರೆ ಫಸ್ಟು ಮಾಹಿತಿನ ರಿಕಗ್ನೇಷನ್ ಮಾಡಿದ ನಂತರ ಅದೇನು ಮಾಡ್ತು, ರಿಜಿಸ್ಟರ್ ಮಾಡ್ಕೊಂಡ ನಂತರ ಅದನ್ನು ರಿಟೆನ್ಷನ್ ಅಂದರೆ ಅದನ್ನ ಕರೆಕ್ಟಾಗಿ ಸ್ಟೋರ್ ಮಾಡ್ಕೊಳ್ಳೋದು.
ಈ ಬ್ರೈನ್ ಇವಾಗ ರಿಟೆನ್ಷನ್ ಮಾಡ್ತಾ ಇರಬೇಕಾದ್ರೆ ಇದು ಕಂಪ್ಯೂಟರ್ ಥರ ಇಲ್ಲಿ ವರ್ಕ್ ಆಗ್ತಾ ಇರುತ್ತೆ. ಕಂಪ್ಯೂಟ್ರಲ್ಲಿ ಹೇಗೆ ನೀವು ಹಲವಾರು ವಿಷಯಗಳನ್ನ ಟೈಪ್ ಮಾಡಿದ ನಂತರ ಅದನ್ನು ಸೇವ್ ಮಾಡಿದರೆ ಮಾತ್ರ ಸೇವ್ ಆಗ್ತಾ ಇರುತ್ತೋ ಅದೇ ರೀತಿ ನಾವು ಸಹ ಮೆದುಳಿನಲ್ಲಿ ವಿಷಯವನ್ನು ಏನು ಮಾಡ್ಕೋಬೇಕು, ಸೇವ್ ಮಾಡ್ಕೋಬೇಕಾಗತ್ತೆ. ಆ ಸೇವ್ ಮಾಡ್ಕೊಳ್ಳೋದನ್ನು ಹೇಗೆ ಅಂತನ್ನೋದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ಕಲಿಸ್ತೀನಿ. ಅಂದರೆ ಯಾವುದೇ ಒಂದು ವಿಷಯ ಮೆದುಳಿನಲ್ಲಿ ಬಂದಿದ್ದು ಅದು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ರಿಟೆನ್ಷನ್ ಪಾರ್ಟ್ ಅಂತಂದು ಹೇಳ್ತೀವಿ. ಆವಾಗ ನಮ್ಮ ಮೆದುಳು ಕಂಪ್ಯೂಟರ್ ಥರ ಇಲ್ಲಿ ಏನಾಗ್ತಾ ಇದೆ, ವರ್ಕ್ ಆಗ್ತಾ ಇದೆ. ವೆಲ್, ಈಗ ಹಾಗಾದರೆ ಲಾಸ್ಟ್ 4th ಸ್ಟೇಜನ್ನು ನೋಡೋಣ. ವೆಲ್ ಫ್ರೆಂಡ್ಸ್, ಇನ್ನು 4th ಸ್ಟೇಜ್ ಬಂದುಬಿಟ್ಟು ಯುಟಿಲೈಸೇಷನ್. ಮಾಹಿತಿ ಏನೀಗ ನಿಮ್ಮ ಮೆದುಳಿನಲ್ಲಿ ಸ್ಟೋರ್ ಆಗಿದೆಯೋ ಅದನ್ನ ನೀವು ಯುಟಿಲೈಸ್ ಮಾಡ್ಕೋಬೇಕು. ಯುಟಿಲೈಸ್ ಮಾಡಿಕೊಂಡ್ರೆ ಮಾತ್ರ ಅದು ಏನಾಗುತ್ತೆ, ಲಾಂಗ್ ಟರ್ಮಲ್ಲಿ ಸ್ಟೋರ್ ಆಗಲಿಕ್ಕೆ ಹೋಗ್ತಾ ಇದೆ. ಆದ್ದರಿಂದ ನಾವು ವಿಷಯಗಳನ್ನು ಓದಿದ ನಂತರ ಅದನ್ನು ರಿವಿಷನ್ ಮಾಡದೇ ಇದ್ದರೆ ಆ ವಿಷಯ ಶಾರ್ಟ್ ಟರ್ಮಲ್ಲೇ ಸ್ಟೋರ್ ಆಗಿದ್ದು ಕೆಲವು ದಿನಗಳ ನಂತರ ಮರೆತು ಹೋಗುತ್ತೆ. ಆದ್ದರಿಂದ ನಾವೇನು ಮಾಡ್ತಾ ಇರಬೇಕು, ಆಗಾಗ ಅವುಗಳನ್ನು ರಿವಿಷನ್ ಮಾಡಬೇಕು, ಮೆಲುಕು ಹಾಕಬೇಕು. ಸೊ ಈ ರೀತಿ ರಿಕಗ್ನೇಷನ್ ಆ್ಯಂಡ್ ದೆನ್ ರಿಜಿಸ್ಟ್ರೇಷನ್ ಆ್ಯಂಡ್ ದೆನ್ ರಿಟೆನ್ಷನ್ ಮತ್ತು ಯುಟಿಲೈಸೇಷನ್ ಮೂಲಕ ನಮ್ಮ ಮೆಮರಿಯಲ್ಲಿ ವಿಷಯಗಳೇನಾಗ್ತವೆ, ಕರೆಕ್ಟಾಗಿ ಸ್ಟೋರ್ ಆಗ್ಲಿಕ್ಕೆ ಹೋಗ್ತಾ ಇದ್ದಾವೆ. ವೆಲ್ ಫ್ರೆಂಡ್ಸ್, ಹಾಗಾದ್ರೆ ಈಗ ಮೆಮರಿ ಯಾವ ರೀತಿ 4 ಸ್ಟೇಜಸಲ್ಲಿ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಯಿತು. ಫ್ರೆಂಡ್ಸ್, ಹಾಗಾದ್ರೆ ಈಗ ಸೆನ್ಸಸ್ಗಳ ಮೂಲಕ ವಿಷಯಗಳು ಬಂದಿದ್ದನ್ನು ನಾವು ಎಷ್ಟು ಎಫೆಕ್ಟಿವ್ ಆಗಿ ಹೇಗೆ ನೆನಪಿನಲ್ಲಿ ಇಟ್ಕೊಳ್ತೀವಿ ಅಂತ ಅನ್ನೋದ್ರ ಬಗ್ಗೆ ಡಾಕ್ಟರ್ ಬ್ರುನೋ ಫ್ರೋಸ್ಟ್ ಅಂತನೋರು ಒಂದು ಸೈಂಟಿಫಿಕ್ ಸರ್ವೆ ಮಾಡಿ ಕೆಲವು ವಿಷಯಗಳನ್ನು ಅವರು ಹಂಚಿಕೊಂಡಿದ್ದಾರೆ. ಅವ್ರ ಪ್ರಕಾರ ನೋಡಿ, ನಾವು ಯಾವುದೇ ಒಂದು ವಿಷಯವನ್ನು ಏನು ಓದ್ತೀವಿ ನೋಡಿ, ರೀಡಿಂಗ್ ಮಾಡಿದಾಗ ನಮಗೆ 25% ಆ ವಿಷಯ ರಿಟೆನ್ಷನ್ ಆಗುತ್ತಂತೆ, ಅಂದರೆ ನೆನಪಿನಲ್ಲಿ ಉಳಿಯುತ್ತಂತೆ, ಮೆಮೊರೈಸ್ ಆಗುತ್ತಂತೆ. ಅದೇ ರೀತಿ ಅದನ್ನು ನಾವು ಕೇಳಿಸ್ಕೊಂಡಾಗ 35% ನಮಗೆ ನೆನಪಿನಲ್ಲಿ ಉಳಿಯುತ್ತಂತೆ. ಆ್ಯಂಡ್ ದೆನ್ ವಿಷಯಗಳನ್ನು ನಾವು ಏನು ನೋಡಿರ್ತೀವಿ ಕಣ್ಣಿನಿಂದ ನೋಡಿದಂಥ ವಿಷಯಗಳು 50% ನಮ್ಮ ಮೆದುಳಲ್ಲಿ ಸ್ಟೋರ್ ಆಗ್ತಾವಂತೆ. ಆ್ಯಂಡ್ ದೆನ್ ಯಾವ ವಿಷಯಗಳು ನಾವು ಮಾತನಾಡೋದರ ಮುಖಾಂತರ ಕಲಿತೀವಿ ಅದು ನಮಗೆ 75% ಸ್ಟೋರ್ ಆಗುತ್ತಂತೆ. ವೆಲ್, ಹಾಗಾದರೆ ಈಗ ನೋಡಿ, ಓದಿದ್ದು 25% ನೆನಪಲ್ಲಿ ಉಳಿತಾ ಇದೆ, ಕೇಳಿಸ್ಕೊಂಡಿದ್ದು 35%, ನೋಡಿದ್ದು 50%, ನಾವು ಮಾತನಾಡಿ ಪ್ರಾಕ್ಟೀಸ್ ಮಾಡಿದ್ದು 75% ಏನಾಗ್ತಾ ಇದೆ, ಅಲ್ಲಿ ಸ್ಟೋರ್ ಆಗ್ತಾ ಇದೆ. ಅದೇ ರೀತಿ ಈಗ ಈ 4 ವಿಷಯಗಳನ್ನು ನಾವು ಕೂಡಿಕೊಂಡು ಮಾಡಿದಾಗ, ಅಂದರೆ ಓದೋದು ಮಾಡ್ತೀವಿ, ಕೇಳಿಸ್ಕೊಳ್ಳೋದನ್ನು ಮಾಡ್ತೀವಿ, ಕಣ್ಣಿಂದ ನೋಡ್ತೀವಿ, ಪ್ಲಸ್ ಅದನ್ನು ಬಾಯಿ ಮುಖಾಂತರ ಪ್ರಾಕ್ಟೀಸು ಮಾಡ್ತೀವಿ. ಇವೆಲ್ಲವುಗಳನ್ನು ನಾವು ಒಟ್ಟಿಗೆ ಕೂಡಿಸ್ಕೊಂಡು ಮಾಡಿದಾಗ ಅದು 95% ನಮಗೆ ನೆನಪಿನಲ್ಲಿ ಉಳಿಯುತ್ತಂತೆ. ಈಗ ನಿಮ್ಗೆ ಗೊತ್ತಾಯ್ತಲ್ಲ, ಯಾವಾಗಲೂ ನೀವು ಅಂತಿರ್ತೀರಿ ನಾನು ಓದ್ತಾ ಇರ್ತೀನಿ, ನಾನು ನೆನಪಿನಲ್ಲಿ ಉಳಿತಾ ಇಲ್ಲ ಅಂತಂದು. ಯಾಕೆ ಅದು ಎಫೆಕ್ಟಿವ್ ಆಗಿ ನೆನಪಿನಲ್ಲಿ ಉಳಿತಾ ಇಲ್ಲ ಗೊತ್ತಾಯ್ತಲ್ವಾ? ಆದ್ದರಿಂದ ನಾವು ಕೇವಲ ರೀಡಿಂಗ್ ಅಷ್ಟೇ ಮಾಡಬಾರ್ದು, ಅದನ್ನು ಲಿಸ್ನಿಂಗ್ ಮಾಡಬೇಕು. ಅಂದರೆ ನೀವೇನು ಓದ್ತೀರಿ, ಓದಿದ್ದನ್ನು ರೆಕಾರ್ಡ್ ಮಾಡಿಬಿಟ್ಟು ಕಿವಿಯಿಂದ ಒಂದು ಸತಿ ಇಯರ್ಫೋನ್ ಹಾಕ್ಕೊಂಡು ಅದನ್ನ ಕೇಳಿಸ್ಕೊಳ್ಳಿ. ಆ್ಯಂಡ್ ದೆನ್ ಅದ್ರ ಜೊತೆಗೆ ಸೀಯಿಂಗ್, ನೀವು ಅದನ್ನು ಏನು ಮಾಡಬೇಕು, ನೋಡಬೇಕು. ಅಂದರೆ ಎಫೆಕ್ಟಿವ್ ಆಗಿ ಇಮ್ಯಾಜಿನೇಷನ್ನ ಮಾಡ್ಕೋಬೇಕು. ಆ್ಯಂಡ್ ದೆನ್ ಸ್ಪೀಕಿಂಗ್, ನಾನು ಹೇಳಿದ್ನಲ್ಲ, ನೀವು ಏನು ಓದ್ತಾ ಇರ್ತೀರಿ ಬಾಯಿ ಮೂಲಕ ಅದನ್ನ ರೆಕಾರ್ಡಿಂಗ್ ಮಾಡಿಕೊಂಡಾಗ ನೀವು ಬಾಯಿ ಮೂಲಕ ಏನು ಶಬ್ದಗಳ ಉಚ್ಚಾರಣೆಯನ್ನು ಮಾಡ್ತಾ ಇರ್ತೀರಿ ಅದರಿಂದನೂ ಸಹ ನಾವು ಹೆಚ್ಚು ಎಫೆಕ್ಟಿವ್ ವಿಷಯಗಳ ನೆನಪಿನಲ್ಲಿ ಇಟ್ಕೋಬೋದು. ಈ ಎಲ್ಲ ಪ್ರೋಸೆಸ್ಗಳನ್ನು ಕೂಡಿಸಿಕೊಂಡು ನಾವು ಸ್ಟಡಿ ಮಾಡಿದ್ದೆ ಆದರೆ ನಮಗೆ 95% ವಿಷಯ ನೆನಪಲ್ಲಿ ಉಳಿತಾ ಇದೆ ಫ್ರೆಂಡ್ಸ್. ವೆಲ್, ಹಾಗಾದರೆ ಇವತ್ತಿನಿಂದ ಇದನ್ನ ಅಪ್ಲೈ ಮಾಡಿಬಿಟ್ಟು ನೀವು ಒಬ್ಬ ಜೀನಿಯಸ್ ಸ್ಟೂಡೆಂಟ್ ಆಗಲಿಕ್ಕೆ ಪ್ರಯತ್ನ ಮಾಡಿ. ವೆಲ್ ಫ್ರೆಂಡ್ಸ್, ಹಾಗಾದರೆ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು, ಈ ಮೆಮರಿ ಪವರ್ಗೆ ಸಂಬಂಧಪಟ್ಟಿದ್ದು ಅಂತ ಅನ್ನೋದನ್ನು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ನಿಮಗೆ ಯಾವೊಂದು ಟಾಪಿಕ್ ಮೇಲೆ ವಿಡಿಯೋ ಬೇಕಂತ ಅನ್ನೋದನ್ನು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿದ್ದೆ ಆದರೆ ಖಂಡಿತವಾಗ್ಲೂ ಆ ಟಾಪಿಕ್ ಮೇಲೆ ನಾನು ನೆಕ್ಸ್ಟು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ, ವೆಲ್ ಫ್ರೆಂಡ್ಸ್, ಹಾಗಾದರೆ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಇದನ್ನು ಈ ಥರ ಸ್ಟೂಡೆಂಟ್ಸ್ಗಳಿಗೂ ಸಹ ಶೇರ್ ಮಾಡಿ ಅಂತಂದು ಹೇಳ್ತಾ, ವೆಲ್, ತಾವೆಲ್ಲರೂ ಇಲ್ಲಿ ತನಕ ಈ ಒಂದು ವಿಡಿಯೋನ ಪ್ರೀತಿಪೂರ್ವಕವಾಗಿ ವಾಚ್ ಮಾಡಿದ್ದಕ್ಕೆ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಸ್ಗಳನ್ನ ಲೈಕ್ ಮಾಡಿ ಇನ್ನೊಬ್ಬರಿಗೆ ಶೇರ್ ಮಾಡ್ತಾ ಇರೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಹೊಸ ಟಾಪಿಕ್ನೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.